ಇವತ್ತು ಕೂಡ ಮುಂದುವರಿಯಲಿದೆ ಕಾಕ್ರೋಚ್ ಪಕ್ಷದ ಪ್ರತಿಭಟನೆ. ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಅಭಿಜಿತ್ ದಿಪ್ಕೆ ಹೇಳಿದ್ದಾರೆ. ನೀಟ್ ಪೇಪರ್ ಲೀಕ್ ವಿಚಾರವನ್ನು ಮುಂದಿಟ್ಕೊಂಡು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಇವತ್ತು ಕೂಡ ಹೋರಾಟವನ್ನು ಮುಂದುವರಿಸೋರಿದ್ದಾರೆ ಕಾಕ್ರೋಚ್ ಜನತಾ ಪಕ್ಷ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು. ಈಗ ಪಕ್ಷದ ಮುಖ್ಯಸ್ಥ ಅಭಿಜಿತ್ ದಿಪ್ಕೆ ಈ ಮಾತನ್ನು ಹೇಳಿದ್ದಾರೆ. ನೀಟ್ ಪೇಪರ್ ಲೀಕ್, ಪರೀಕ್ಷೆಗಳಲ್ಲಿ ಬದಲಾವಣೆಗಳಿಗೆ ಆಗ್ರಹ. ಎಷ್ಟೇ ಜನರನ್ನು ವಶಕ್ಕೆ ಪಡೆದು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ಭದ್ರತೆಯನ್ನು ಹೆಚ್ಚಿಸಿದ್ರು, ತನಿಖೆ ನಡೆಸಿದ್ರು ನಾವು ನಿಲ್ಲಿಸೋದಿಲ್ಲ. ಸರ್ಕಾರ ಮಾತುಕತೆ ಮಾಡ್ತೀವಿ ಅಂತಲೇ ದಾಳಿ ಮಾಡಿಸ್ತಾ ಇದೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಹಲ್ಲೆಯನ್ನು ಮಾಡಿದ್ದಾರೆ. ಆದರೆ ನಾವು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ, ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ಕಾಕ್ರೋಚ್ ಜನತಾ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದಿಪ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದೆಡೆ ಸೋನಂ ವಾಂಗ್ಚುಕ್ಗೆ ಅಮೆರಿಕಾದಲ್ಲಿ ಬೆಂಬಲ ವ್ಯಕ್ತವಾಗಿದೆ. ವಾಂಗ್ಚುಕ್ ಬೆಂಬಲಿಸಿ ನ್ಯೂಯಾರ್ಕ್ ಸ್ಯಾನ್ ಓಸೆಯಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಸೋನಂ ವಾಂಗ್ಚುಕ್ಗೂ ಕೂಡ ಈಗ ಬೆಂಬಲ, ಅಮೆರಿಕಾದಲ್ಲೂ ಕೂಡ ಬೆಂಬಲ ಸಿಕ್ಕಿದೆ. ದೆಹಲಿಯಲ್ಲಿ ಸಿಜೆಪಿ ಇವತ್ತು ಕೂಡ ಪ್ರತಿಭಟನೆಯನ್ನು ಮುಂದುವರಿಸುತ್ತೆ ಅನ್ನೋ ಒಂದು ವಿಷಯವನ್ನು ತಿಳಿಸಿದೆ. ನೀವೆಷ್ಟೇ ಜನರನ್ನ ಬಂಧಿಸಿ, ನಮ್ಮ ಮೇಲೆ ಏನೇ ಕಾನೂನನ್ನು ತಗೊಂಬನ್ನಿ, ತನಿಖೆಯನ್ನು ಮಾಡಿ ನಮ್ಮನ್ನು ಬಗ್ಗು ಬಡಿಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಪರೀಕ್ಷೆಗಳಲ್ಲಿ ಆಗ್ತಾ ಇರುವಂಥ ಅಕ್ರಮಗಳು ನಿಲ್ಲಬೇಕು, ಪರೀಕ್ಷೆಯಲ್ಲಿ ಸುಧಾರಣೆಗಳು ಬದಲಾವಣೆಗಳು ಆಗಬೇಕು. ನೀಟ್ ಪರೀಕ್ಷೆಯಲ್ಲಿ ಆಗಿರೋ ಅಂಥ ಅಕ್ರಮ, ಅದಕ್ಕೆ ತಲೆದಂಡ ಆಗಲೇಬೇಕು, ಸಚಿವರು ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನೋದನ್ನು ಆಗ್ರಹಿಸಿ ಈಗ ನೇರವಾಗಿ ಹೋರಾಟವನ್ನು ಮಾಡುವಂಥ ಎಚ್ಚರಿಕೆಯನ್ನು ಮುಂದುವರಿಸುವಂಥ ಎಚ್ಚರಿಕೆಯನ್ನು ಈಗ ಪಕ್ಷದ ಮುಖ್ಯಸ್ಥ ದಿಪ್ಕೆ ತಿಳಿಸಿದ್ದಾರೆ. ನೀವು ಏನು ಬೇಕಾದ್ರೂ ಮಾಡಿ, ನಾವಂತೂ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ. ಇನ್ನೊಂದು ಕಡೆ ಸೋನಂ ವಾಂಗ್ಚುಕ್ಗೆ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಾ ಇದೆ. ಅಮೆರಿಕಾದಲ್ಲೂ ಕೂಡ ಸೋನಂ ವಾಂಗ್ಚುಕ್ ಹೋರಾಟಕ್ಕೆ ಬೆಂಬಲ ವ್ಯಕ್ತವಾಗಿದೆ. ನ್ಯೂಯಾರ್ಕ್ ಸ್ಯಾನ್ ಓಸೆಯಲ್ಲಿ ಪ್ರತಿಭಟನೆಗೆ ಬೆಂಬಲ ವ್ಯಕ್ತವಾಗಿದೆ. ಬಾಲಿವುಡ್ನ ನಟನಟಿಯರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಜಂತರ್ ಮಂತರ್ನಲ್ಲಿ ಆಗ್ತಾ ಇರುವಂಥದ್ದು ಸಚಿವರ ತಲೆದಂಡ ಆಗಬೇಕು ಅಂತ ಲಾಠಿ ಪ್ರಹಾರ ಮಾಡಿದ್ರು ಅಷ್ಟೇ, ನೀವು ಏನು ಮಾಡಿದ್ರು ಅಷ್ಟೇ, ಯಾರನ್ನ ವಶಕ್ಕೆ ಪಡೆದುಕೊಂಡ್ರೂ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ, ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಯೋ ಅಂತ ವಿಚಾರವನ್ನು ಈಗಾಗಲೇ ಪಕ್ಷದ ಮುಖ್ಯಸ್ಥ ತಿಳಿಸಿದರೆ, ಮತ್ತೊಂದು ಕಡೆ ಸೋನಂ ವಾಂಗ್ಚುಕ್ಗೆ ವ್ಯಾಪಕವಾದಂಥ ಬೆಂಬಲ ಕೂಡ ವ್ಯಕ್ತವಾಗ್ತಿರುವಂಥದ್ದು. ಚಂದ್ರಮೋಹನ್, ಮಧುಸೂದನ್, ಜೂನ್ 20ರಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಆರಂಭವಾಗಿರುವ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಇವತ್ತು ಕೂಡ ಮುಂದುವರಿಯುತ್ತೆ. ಮುಖ್ಯವಾಗಿ ನಿನ್ನೆ ಮೊನ್ನೆ ಪಾರ್ಲಿಮೆಂಟ್ ಚಲೋವನ್ನು ಕೂಡ ನಡೆಸಿದ್ದಾರೆ. ಆದ್ರೆ ಇವತ್ತು ಯಾವುದೇ ಪಾರ್ಲಿಮೆಂಟ್ ಚಲೋವನ್ನ ನಡೆಸೋದಿಲ್ಲ. ಆದ್ರೆ ದೆಹಲಿಯ ಜಂತರ್ ಮಂತರ್ನಲ್ಲೇ ತಮ್ಮ ಪ್ರತಿಭಟನೆ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಅಭಿಜಿತ್ ದಿಪ್ಕೆ ಘೋಷಣೆಯನ್ನ ಮಾಡಿದ್ದಾರೆ. ಈಗ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಂತಹ ಸೋನಂ ವಾಂಗ್ಚುಕ್ ಅವರನ್ನ ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಯಿಂದ ಗುರುಗ್ರಾಮದ ಮೇದಾಂತ ಹಾಸ್ಪಿಟಲ್ಗೂ ಕೂಡ ಶಿಫ್ಟ್ ಮಾಡಲಾಗಿದೆ. ದೆಹಲಿ ಹೈಕೋರ್ಟ್ ಅವರ ಇಷ್ಟದ ಖಾಸಗಿ ಆಸ್ಪತ್ರೆಗೆ ದಾಖಲೆ ಆಗ್ಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿತ್ತು. ಆ ಆದೇಶದ ಪ್ರಕಾರ ಸೋನಂ ವಾಂಗ್ಚುಕ್ ಅವರನ್ನ
ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕಳೆದ ರಾತ್ರಿನೇ ಮೇದಾಂತ ಆಸ್ಪತ್ರೆಗೆ ಕೇಂದ್ರ ಸಚಿವ JP ನಡ್ಡಾ ಅವರು ಮತ್ತು ಜಿತೇಂದ್ರ ಸಿಂಗ್ ಅವರು ಕೂಡ ಭೇಟಿಯನ್ನ ಕೊಟ್ಟು ಸೋನು ವಾಂಗ್ಚುಕ್ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಈಗ ಮೇದಾಂತ ಆಸ್ಪತ್ರೆ ಬಳಿ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಈಗ ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನೈತಿಕ ಹೊಣೆಯನ್ನ ಹೊರಬೇಕು. ಹೀಗಾಗಿ ಅವರು ಸಚಿವ ಸ್ಥಾನದಲ್ಲಿ ಮುಂದುವರಿಯುವಂತ ಯಾವುದೇ ನೈತಿಕ ಹಕ್ಕಿಲ್ಲ. ಹಾಗಾಗಿ ಸಚಿವ ಸ್ಥಾನಕ್ಕೆ ತಕ್ಷಣವೇ ರಾಜೀನಾಮೆ ಕೊಡಬೇಕು ಅನ್ನುವ ಬೇಡಿಕೆಯನ್ನ ಈಗಲೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿ ಮುಂದುವರೆಸಿದೆ. ಜೊತೆಗೆ ನೀಟ್ ಪರೀಕ್ಷೆ ರದ್ದುಪಡಿಸಿದ್ರಿಂದಾಗಿ ಮಾನಸಿಕ ಒತ್ತಡಕ್ಕೊಳಗಾಗಿ ದೇಶಾದ್ಯಂತ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆನ ಮಾಡಿಕೊಂಡಿದ್ದಾರೆ. ಅವರ ಕುಟುಂಬ ವರ್ಗದವರು ಕೂಡ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸೋನು ವಾಂಗ್ಚುಕ್ ಅವ್ರನ್ನು ಕೂಡ ಜಂತರ್ ಮಂತರ್ನ ಸ್ಥಳಕ್ಕೆ ಬರಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ. ಆದ್ರೀಗ ಇವರ ಬೇಡಿಕೆಗಳ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ಸ್ಪಷ್ಟವಾದಂತಹ ಭರವಸೆನ ಕೊಟ್ಟಿಲ್ಲ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಕೂಡ ನಿನ್ನೆ ಪ್ರಧಾನಿ ನಿವಾಸದ ಹೊರಗಡೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸಂಸತ್ನಲ್ಲೂ ಕೂಡ ನೀಟ್ನ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಪ್ರಧಾನಿಯವರು ಕೂಡ ಇದ್ರ ಬಗ್ಗೆ ಉತ್ತರ ಕೊಡಬೇಕು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಡಬೇಕು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಅನ್ನು ನಡೆಸಲಾಗಿದೆ. ಇದರ ನೈತಿಕ ಹೊಣೆಯನ್ನು ಹೊತ್ತು ಗೃಹ ಸಚಿವ ಅಮಿತ್ ಶಾ ಅವರೇ ರಾಜೀನಾಮೆ ಕೊಡಬೇಕು ಅಂತ ಕೂಡ ಕಾಂಗ್ರೆಸ್ ಒತ್ತಾಯವನ್ನ ಮಾಡ್ತಾ ಇದೆ. ಈಗ ಕೇಂದ್ರ ಸರ್ಕಾರ ಯಾವುದೇ ಸಚಿವರುಗಳ ರಾಜೀನಾಮೆ ಬಗ್ಗೆ ಒಲವನ್ನ ಹೊಂದಿಲ್ಲ. ಬದಲಿಗೆ ಈ ನೀಟ್ನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ನ ಬಗ್ಗೆ ಸಂಸತ್ನಲ್ಲಿ ಸಮಗ್ರವಾದಂತಹ ಚರ್ಚೆಗೆ ನಾವು ಸಿದ್ಧ ಇದ್ದೇವೆ, ಸಂಸತ್ನಲ್ಲಿ ಚರ್ಚೆ ನಡೆಸೋಣ ಬನ್ನಿ ಅನ್ನೋ ಒಂದು ಆಹ್ವಾನವನ್ನು ಕೂಡ ವಿರೋಧ ಪಕ್ಷಗಳಿಗೆ ಕೊಟ್ಟಿದೆ. ವಿದ್ಯಾರ್ಥಿಗಳನ್ನ ರಾಹುಲ್ ಗಾಂಧಿ ಅವರೇ ರಾಜಕೀಯ ಅಸ್ತ್ರವನ್ನಾಗಿ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಸಮಸ್ಯೆಗೆ ಪರಿಹಾರ ಬೇಕಾಗಿಲ್ಲ, ಒಂದು ರಾಜಕೀಯ ಉದ್ದೇಶದ ಈಡೇರಿಕೆಗಾಗಿನೇ ಈ ಎಲ್ಲಾ ಪ್ರತಿಭಟನೆಗಳನ್ನ ಕಾಂಗ್ರೆಸ್ ಪಕ್ಷ ನಡೆಸ್ತಾ ಇದೆ ಅಂತೇಳಿ ಧರ್ಮೇಂದ್ರ ಪ್ರಧಾನ್ ಕೂಡ ಕಾಂಗ್ರೆಸ್ ವಿರುದ್ಧ, ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ್ದಾರೆ. ಮತ್ತು ನೀಟ್ ನ ಬಗ್ಗೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ತನಿಖೆಯನ್ನು ಕೂಡ ಸಿಬಿಐ ಕೂಡ ನಡೆಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣ ಆದಂತರ ವಿರುದ್ಧ ಸಿಬಿಐ ಕೂಡ ಈಗಾಗಲೇ ಕಾನೂನು ಕ್ರಮವನ್ನ ತೆಗೆದುಕೊಂಡಿದೆ. ಮುಂದಿನ ವರ್ಷ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ತಡೆಯಲಿಕ್ಕೆ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ನಡೆಸಲಿಕ್ಕೂ ಕೂಡ ನಾವು ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಯಾವುದೇ OMR ಶೀಟ್ ಇರೋದಿಲ್ಲ. ಪ್ರಶ್ನೆ ಪತ್ರಿಕೆ ಲೀಕ್ನ ಪ್ರಶ್ನೆ ಮುಂದಿನ ವರ್ಷ ಉದ್ಭವಿಸೋದೇ ಇಲ್ಲ. ಈಗ ಬಿಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ನೀಟ್ನ ಬಗ್ಗೆ ಎಲ್ಲಾ ರೀತಿಯಾದಂತಹ ಸಮಗ್ರ ಚರ್ಚೆಯನ್ನು ಕೂಡ ಪಾರ್ಲಿಮೆಂಟ್ ನಲ್ಲೇ ನಾವು ಮಾಡ್ಲಿಕ್ಕೂ ಕೂಡ ಸಿದ್ಧ ಇದ್ದೇವೆ. ಆದ್ರೆ ಕಾಂಗ್ರೆಸ್ ಈ ವಿಷಯವನ್ನ ರಾಜಕೀಕರಣ ಮಾಡ್ತಾ ಇದೆ ಅಂತ ಹೇಳಿ ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪೊಲೀಸರ ಲಾಠಿ ಚಾರ್ಜ್ ನಡೆಸಿದ್ರು, ಅಶ್ರುವಾಯು ಪ್ರಯೋಗ ಮಾಡಿದ್ರು ಕೂಡ ಈ ಜಂತರ್ ಮಂತರ್ಗೆ ಬರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ. ಈ ಜೂನ್ 20ನೇ ತಾರೀಕು ಅಂದ್ರೆ ಮೊನ್ನೆ ದಿನ ಲಾಠಿ ಚಾರ್ಜ್ ನಡೆಸಿದ ಬಳಿಕ ಈಗಲೂ ಜಂತರ್ ಮಂತರ್ಗೆ ಬರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗ್ತಾನೆ ಇದೆ. ಪೊಲೀಸರ ಲಾಠಿ ಚಾರ್ಜ್ ಕೂಡ ವಿದ್ಯಾರ್ಥಿಗಳು ಜಗ್ತಾ ಇಲ್ಲ, ತಮ್ಮ ಹೋರಾಟವನ್ನ ಮುಂದುವರಿಸ್ತಾನೆ ಇದ್ದಾರೆ. ಮತ್ತು ಈ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗ್ಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.